ನಮ್ಮಪ್ಪ ಯೂಟ್ಯೂಬರ ಅಂತ ಕೋಟಿ ಇದ್ರು ಎಲ್ತಿರ್ಬೇಕು ಅವ್ರಿಗೆ. ಅಂದರೆ 27 ಸಬ್ಸ್ಕ್ರೈಬರ್ಸ್ ಅಲ್ಲ, 27,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೂ. ತುಂಬ ಕಷ್ಟಪಟ್ಬಿಟ್ಟಿನಿ ಬಿಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ಬನ್ನಿ ಗಾಡಿನ ಈಚೆ ತೆಗ್ಯೋಣ. ಪಾರ್ಕಿಂಗ್ಗೆ ದೊಡ್ಡ ಸಮಸ್ಯೆ. ಯಾವತ್ತೂ ಅಷ್ಟೇ ಗಾಡಿನ ಈಚೆ ತೆಗೆದ ತಕ್ಷಣ ಒಂದು ನಿಮಿಷ ಇಲ್ಲ 2 ನಿಮಿಷ ಆದರೂ ಆನ್ ಮಾಡಿಬಿಡಿ ಗಾಡಿನ. ನನಗಿಲ್ಲಿ ಖಾಲಿ ಇಟ್ಸಲ್ಲ ಗುರು. ಬಿಕಾಸ್ ಇಂಜಿನ್ ಒಳಗಡೆ ಸರ್ಕ್ಯುಲೇಟ್ ಆಗಬೇಕು ಆಯಿಲು. ಮತ್ತು ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದೋನ್ ವೀಲ್ಸ್ ಕನ್ನಡ. ನಾನಂತ ಸೂಪರಾಗಿ, ನೀವು ಸೂಪರಾಗಿರಿ ಅಂತ ಅಂದ್ಕೊತೀನಿ. ಹಂಗೆ ಚೆನ್ನಾಗಿರಿ. ಮನೆ ಕಾಲೇಜಿಗೆ ಹೊರಡೋಣ. ಮೇಯ್ನಾಗಿ ನಾನು ಯೂಟ್ಯೂಬ್ ಹಿಂಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ ವ್ಲಾಗಲ್ಲಿ. ತುಂಬ ಕಷ್ಟಪಟ್ಬಿಟ್ಟಿನಿ ಬಿಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ಇಟ್ಸ್ ನಾಟ್ ಅ ಥಿಂಗ್ ಈಸಿ ಅನ್ನೋದು ಯಾವುದ್ರಲ್ಲೂ ಇಲ್ಲ. ಬಿಕಾಸ್ ಅನ್ಲೆಸ್ ನೀವು ಬೆಳೆಯೋವರೆಗೂ ಯಾರನ್ನೂ ನೀವು ಎಡಿಟರ್ನ ಮಡಿಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅಫೋರ್ಡ್ ಮಾಡೋಕ್ಕಾಗಲ್ವಲ್ಲ ನಮ್ಮ ಕೈಲಿ. ಮೇಯ್ನಾಗಿ ಎಲ್ಲದಕ್ಕೂ ಅಫೋರ್ಡ್ ಮಾಡೋಕ್ಕಾಗಬೇಕು. ನಿಮಗೆ ಸೈಡ್ ಇನ್ಕಮ್ ಇರಬೇಕು ಯೂಟ್ಯೂಬಿಗೆ ಬರ್ತೀರಾ ಅಂದರೆ. ಇಲ್ಲ ಲೈಫ್ ಸ್ಟೈಲ್ ವ್ಲಾಗ್ ಇವಾಗ ನಾನು ಮಾಡ್ತಿರೋ ಥರ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಡೈಲಿ ಆ್ಯಕ್ಟಿವಿಟೀಸ್ ಇರಬೇಕು ನಿಮಗೆ. ಮನೇಲಿ ಕೂತ್ಕೊಂಡೇ ಡೈಲಿ ವೀಡಿಯೋ ಮಾಡ್ತೀನಿ ಅಂದರೆ ಕಾಂಟೆಂಟ್ಗಳು ಕೂಡ ಕಷ್ಟ ಆಗುತ್ತೆ ಜನಕ್ಕೆ. ಮೇಯ್ನಾಗಿ ನಾನು ಹಿಂಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಹಿಂಗೆ ಎಲ್ಲೋ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೆ ಫ್ಯಾಮಿಲಿ ಜೊತೆ. ಅಲ್ಲಿ ಬಂದು ಹೋಗ್ಬೇಕಾದ್ರೆ ಡಿ ವಿ ಬ್ರೋನ್ ಮೀಟ್ ಆದೆ. ಅಂದರೆ ಸಿಕ್ಕಿದ್ರೆ ಅಥವಾ ಗಾಡಿ ರಿವ್ಯೂ ಮಾಡ್ತಾಯಿದ್ರು. ಹೋಗ್ಬೇಕಾದ್ರೆ ಸಿಕ್ಕಿದ್ರಲ್ಲ ಏರ್ಪೋರ್ಟ್ ರೋಡಲ್ಲಿ. ಅವಾಗ ಅಂದ್ಕೊಂಡೆ ಮುಂಚೆಯಿಂದನೂ ಮಾಡಬೇಕು ಅನ್ನೋದಿತ್ತು ನನಗೆ ಮೋಟೋ ವ್ಲಾಗ್ನ. ಇದು ಬಂದಿದ್ದ ತಕ್ಷಣ ನಂಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ. ಗೋಪ್ರೋ ಅದು ಇದು ಸೆಟಪ್ ಎಲ್ಲ ಸ್ಟಾರ್ಟ್ ಮಾಡಲೇಬೇಕು ಅನ್ನೋ ತಲೆಗೆ ಬಂದ್ಬಿಟ್ಟಿತ್ತು. ಆವಾಗ ತಾನೇ R15 ಇಸ್ಕೊಂಡಿದ್ದೆ. ಏನು ಮಾಡಿದೆ, ಫೋನ್ಗೆಲ್ಲ ಸೆಟಪ್ ಮಾಡಿಕೊಂಡು ಸುಮ್ಮನೆ ಟ್ರೈ ಮಾಡೋಣ ಅಂತ ಶ್ರಾವಣದುರ್ಗಕ್ಕೆ ಹೋಗ್ಬಿಟ್ಟೆ ಡೈರೆಕ್ಟು. ಅದೆಲ್ಲ ಅನ್ಸುತ್ತೆ ಫಸ್ಟ್ ವ್ಲಾಗು ಅದೇ ಹಾಕಿ ನೋಡಿ. ಡಿ ವಿ ಬ್ರೋ ಮೀಟ್ ಆಗಿರೋದು ಫೋಟೋ ಹಾಕಿ ಇನ್ನದ್ರಲ್ಲಿ. ದಟ್ಸ್ ಹೌ ಮೈ ಯೂಟ್ಯೂಬ್ ಜರ್ನಿ ಸ್ಟಾರ್ಟೆಡ್. ಶ್ರಾವಣದುರ್ಗ ಅದು ಒಂದು 2ನೇ ವ್ಲಾಗ್ ಅನಿಸುತ್ತೆ. ಮುಂದೆ ಐಫೋನ್ ಹಾಕ್ಕೊಂಡು 0 ಫ್ಯಾಕ್ಸ್ ಹಾಕ್ಕೊಂಡು ಫೋನ್ ಒಳ್ಳೆ ವ್ಲಾಗ್ ಮಾಡು. ಅದು ಯಾವ ಥರ ಕಷ್ಟಗಳು ಅಂದರೆ ನಂಗೆ ಮೇಯ್ನಾಗಿ ನಾಲೆಜ್ ಇರಲಿಲ್ಲ. ತುಂಬ ಕಷ್ಟಪಟ್ಬಿಟ್ಟಿನಿ ಬಿಡಿ ಸ್ಟಾರ್ಟಿಂಗು. 1.5 ವರ್ಷದಿಂದ 2 ವರ್ಷ ಫೋನೊಳಗೆ ಮಾಡಿ ನಾವು ಕನ್ಸಿಸ್ಟೆಂಟಾಗಿ ಇರಲಿಲ್ಲ. ಬಟ್ ಫೋನೊಳಗೆ ಹೆವಿ ತಟ್ಟಾಡ್ಬಿಟ್ಟಿನಿ. ಏನು ಗುರು ಟ್ರಾಫಿಕ್ ಇದು, ಯಾವುದೋ ಪೀಕ್ ಟೈಮಲ್ಲಿ ಬಂದ್ಬಿಟ್ಟಿನಿ ನಾನು. ಹೆವಿ ಅಂದರೆ ಹೆವಿ ಕಷ್ಟಪಟ್ಬಿಟ್ಟಿನಿ ಸ್ಟಾರ್ಟಿಂಗು. ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದರೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೆವಿ ಕಷ್ಟ. ಯಾವುದು ಗುರು ಬಿಸಿಲು ಕಣ್ಣಿಗೆ ಹೊಡಿತೈತೆ. ಆದರೆ ಹೆವಿ ಕಷ್ಟಪಟ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ ಚಿಕ್ಕಮಂಗ್ಳೂರಿಗೆಲ್ಲ ನೈಟ್ ಆ್ಯಂಡ್ ನೈಟ್ ಅವಾಗೆಲ್ಲ ಹೆವಿ ರೈಡ್ಸ್ ಮಾಡ್ತಾಯಿದ್ದೆ. ಎಕ್ಸ್ಪಲ್ಸ್ ಇತ್ತು ಮತ್ತು ಗಾಡಿಗಳಿತ್ತು ಮನೇಲಿ ಸ್ವಲ್ಪ. ಹಿಂಗೆ ಅಂದರೆ ನೈಟ್ ಆ್ಯಂಡ್ ನೈಟೇ ಕ್ಯಾಮ್ರಾ ಹಾಕ್ಕೊಂಡು ಹೋಗ್ಬಿಡು. ಯಾವ ಕ್ಯಾಮ್ರಾ? ಫೋನು. ಸೀದಾ ಫೋನ್ ಹಾಕ್ಕೊಂಡು ಹೋಗ್ತಾಯಿರು. ಮಳೆ ಚಳಿ ನಿಮ್ಗೇನು ಗೊತ್ತಾ, ಮೇಯ್ನಾಗಿ ಮಾಡಬೇಕು ಅನ್ನೋ ತಲೆಗೆ ಬರಬೇಕಷ್ಟೆ. ದೇರ್ ಈಸ್ ನೋ ಟುಮಾರೋ. ಇವಾಗ ಮಾಡಬೇಕು ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಹಾಗೆ ಆಗುತ್ತೆ. ಅದು ಏನಕ್ಕಾಗಲ್ಲ ನಾನು ನೋಡ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ಯಾರಿಗೂ ಗೊತ್ತಿರಲ್ಲ ಗುರು. ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗೂ ಏನು ಗೊತ್ತಾಗಲ್ಲ. ಏನು ಮಾಡಬೇಕು, ಏನು ಯಾವ ಥರ ಕಾಂಟೆಂಟು ಅದು ಇದು ಅಂತ. ಸ್ಟಾರ್ಟ್ ಮಾಡಿ ಕ್ಯಾಶುವಲಾಗಿ ಒಂದು ವೀಡಿಯೋ ಹಾಕಿ ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿ ಕಾಂಟೆಂಟ್ನ. ಆಟೋಮೆಟಿಕ್ ಅಡಿಕ್ಷನ್ ಆಗ್ಬಿಡುತ್ತೆ ನಿಮಗೆ ಅದು. ನನಗೂ ಇವಾಗ ಹಂಗೆ ಆಗ್ಬಿಡೈತೆ. ಏನಪ್ಪ ಡ್ರೋನ್ ಏನೋ ಹಾರಿಸ್ತಿರಂಗೆ ಅವ್ರ ಅಣ್ಣ. ಬನ್ನಿ ಬಿಡ್ತು, ಟೈಮ್ ಬೇರೆ ಆಗ್ಬಿಡೈತೆ. ಇವತ್ತು ಫಸ್ಟ್ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ. ಮತ್ತು ಮೇಯ್ನಾಗಿ ನಿಮಗೆ ಕ್ವಶನ್ ಮಾರ್ಕ್ ಏನು ಬರುತ್ತೆ ಅಂದರೆ, ನಂದು ಫಸ್ಟು ವ್ಲಾಗಿಂದನೇ ಒಂದು ಸ್ವಲ್ಪ ಎಡಿಟ್ ಎಲ್ಲ ಮಾಡಿದ್ದೀನಿ.
ಮತ್ತು ಎಲ್ಲರಿಗೂ ಕ್ವಶನ್ ಮಾರ್ಕು, ಈಸ್ ಮೈ ಡ್ಯಾಡ್ ಅ ಯೂಟ್ಯೂಬರ್, ನಮ್ಮಪ್ಪ ಯೂಟ್ಯೂಬರಾ ಅಂತ. ಹೌದು, ನಮ್ಮಪ್ಪ ಯೂಟ್ಯೂಬರೇ. ಲೈಕ್ ಅವ್ರೇನೋ ಕಾಸ್ಗೋಸ್ಕರ ಎಲ್ಲ ಮಾಡ್ತಾಯಿಲ್ಲ, ಜನಕ್ಕೋಸ್ಕರ ಮಾಡ್ತಾಯಿರೋದು ಅವರಷ್ಟೇ. ಅವ್ರಿಗೂ ಒಂದು 27 ಚೇಂಜ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ 27 ಸಬ್ಸ್ಕ್ರೈಬರ್ಸ್ ಅಲ್ಲ, 27,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೂ. ಲೈಕ್ ಈಸ್ ಡೂಯಿಂಗ್ ಫ್ರಮ್ ಲಾಂಗ್ ಬ್ಯಾಕ್, ತುಂಬ ವರ್ಷದಿಂದ ಮಾಡ್ತಾವ್ರೆ. ಲೈಕ್ ಮೇಯ್ನಾಗಿ ಅವ್ರು ಬಂದು ಯೋಗ ಟೀಚರು. ಲೈಕ್ ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಯೋಗದು ಎಲ್ಲ ಮಾಡಾಕ್ತಾರೆ. ನಾನು ಅವ್ರದ್ದು ಪ್ರಮೋಷನ್ ಮಾಡ್ಕೊಡೋ ಥರ ಇನ್ನೂ ಇಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರದ್ದು ನಿಮಗೆ ಹೆಲ್ಪ್ ಆಗುತ್ತೆ. ಲೈಕ್ ಹೆಲ್ತ್ ಬಗ್ಗೆ ಒಳ್ಳೊಳ್ಳೆ ಕಾಂಟೆಂಟ್ ಮಾಡ್ತಾರೆ. ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಮಾಡಬಾರ್ದು. ರಾಘವೇಂದ್ರ ಯೋಗ ಚಾನಲ್ ಅಂತ ಏನೋ ಇರಬೇಕು ಅನಿಸುತ್ತೆ. ಹಾಕ್ತೀನಿ ಇಲ್ಲೇ ಪಕ್ಕದೊಳಗೆ. ಲೈಕ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಅದರಲ್ಲಿ ಇರೋ ಕಾಂಟೆಂಟ್ಗಳನ್ನ. ಲೈಕ್ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಜನ ಹೆಂಗೆ ಅಂದರೆ ಇವಾಗ ಯೋಗಾಲಿ ಲೈಕ್ ಸ್ಪೆಷಲ್ ಕ್ಲಾಸ್ ತೊಗೊಂಡು ಸರಿ ಮಾಡ್ಕೊಳ್ಳಲ್ಲ, ಲಕ್ಷ ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ, 3,000 ಖರ್ಚು ಮಾಡೋಕ್ಕೆ ರೆಡಿ ಇರೋಲ್ಲ, ಯೋಚನೆ ಮಾಡ್ತಾರೆ. ನಮ್ಮ ಇಂಡಿಯನ್ ಮೆಂಟ್ಯಾಲಿಟಿ ಇದು. ಇಲ್ಲಿ ಯೋಗ ಬೆಲೆ ಯಾರಿಗೂ ಗೊತ್ತಿಲ್ಲ ನಮ್ಮ ಇಂಡಿಯಲ್ಲಿ. ಅದೇ ಫಾರಿನರ್ಸ್ ಎಲ್ಲ ಹೆಂಗೆ ಅಂದರೆ ಸಾಯ್ತಾರೆ ಯೋಗ ಅಂದರೆ, ಬಿಕಾಸ್ ಹೆಲ್ತನ್ನು ಪ್ರಯಾರಿಟೈಸ್ ಮಾಡ್ತಾರೆ ಅವರು. ಇಲ್ಲಿ ಹೆಂಗೆ ಅಂದರೆ ಬಿಡುಗರು ನಾಳೆ ಸಾಯ್ತೀವಿ ಅಂದ್ಕೊಂಡು ಹಂಗೆ ಜೀವನ ಮಾಡಿಬಿಡ್ತಾರೆ, ಜೀವನ ಪೂರ್ತಿ ನಳ್ಳಾಡ್ಕೊಂಡು. ಲೈಕ್ ಫಾರಿನರ್ಸ್ ಹಂಗಲ್ಲ, ಕೋಟಿ ಇದ್ದರೂ ಹೆಲ್ತಿರ್ಬೇಕು ಅವ್ರಿಗೆ. ಸೊ ದ ಚಾಯ್ಸ್ ಈಸ್ ಯುವರ್ಸ್. ಏನು ಮಾಡ್ತೀರಾ, ಏನು ಮಾಡಲ್ಲ, ಹೆಂಗೆ ಹೆಲ್ತ್ ನೋಡ್ಕೋತೀರಾ. ಸೊ ನಾನು ಅಷ್ಟೇ, ಲೈಕ್ ಕನ್ಸಿಸ್ಟೆಂಟಾಗಿರೋ ಕಷ್ಟನೇ, ಬಟ್ ಅಟ್ಲೀಸ್ಟ್ ವೀಕಿಗೆ ಒಂದು 5 ದಿನ ಹೋಗೋಕ್ಕಾಗಲ್ವ ಜಿಮ್ಗೆ. ಯೋಗನೇ ಒಳ್ಳೆಯದು ಜಿಮ್ಗಿಂತ, ಬಟ್ ನಾನು ಜಿಮ್ಮೊಳಗೇನೆ ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊತೀನಿ. ಸೊ ದಟ್ಸ್ ಫೈನ್, ಬ್ಯಾಲೆನ್ಸ್ ಆಗ್ತಿದೆ, ಕರೆಕ್ಟಾಗಿದೆ ಇವಾಗ ಹೆಲ್ತ್ ಎಲ್ಲ. ಸ್ಲೀಪ್ ಸೈಕಲ್ ಸ್ವಲ್ಪ ಫಕ್ಡಪ್ ಆಗ್ಬಿಟ್ಟಿದೆ. ಸೊ ನೋಡೋಣ, ಅದನ್ನೂ ಸರಿ ಮಾಡ್ಕೋಬೇಕು. ಅದೆಲ್ಲ ಹೇಳ್ತೀನಿ ನಿಮ್ಗೆ ಏನೇನು ಸೀನು ಅಂತ. ಇದೊಂಥರ ವರ್ಸ್ಟ್ ಫೇಸು ನನ್ನ ಲೈಫಲ್ಲಿ, ಫುಲ್ಲು ಹೆವಿ ಫಕ್ಡಪ್ ಆಗ್ಬಿಡೈತೆ. ಮೇಲೆ ಖುಷಿಯಾಗಿದ್ದೀನಿ ಅಂದಿದ ತಕ್ಷಣ ಇಟ್ಸ್ ನಾಟ್ ಲೈಕ್ ಐ ಆಮ್ ಹ್ಯಾಪಿ. ಏನು ಮಾಡೋಕ್ಕಲ್ಲ ಬಿಡಿ, ಅದೆಲ್ಲ ಹಾಕಿ ಇವಾಗ ನೀವು ಕಾಲೇಜ್ಗೆ ಹೋಗೋಣ. ಇವಾಗ ಇವ್ರು ಯಾರ್ದೋ 390 ಅವತ್ತಿಂದ ನೋಡ್ತಾ ಇದ್ದೀನಿ ಯಾರೋ ಬೈಕರ್ ಇವರು. ಮುಂದೆ ಒಂದು ಇದಾಗ್ಸವ್ರೆ. ನನಗೂ ಈ 390 ಇಸ್ಕೋಬೇಕು ಆಸೆ ಇದೆ, ನೋಡೋಣ ಇನ್ ಕಮಿಂಗ್ ಡೇಸ್. ಇದೊಂದು ಓಡಿಸಿಲ್ಲ ನಾನು, BS3 ಇಕ್ಕಿದ್ನಲ್ಲ, BS4 ಒಂದು ಓಡಿಸ್ಬೇಕು, ಅದು ಈಸ್ಕೊಳ್ಳೋಣ. ನೋಡಿ ಹೆಂಗೆ ಮಾಡಿಸಿದ್ದಾರೆ ಅಂತ. ಏನಿಲ್ಲ, ಫ್ರಂಟ್ ಅದೊಂದು ಮೊಡಗಾಡ್ ಹಾಕ್ಸಿದ್ದಾರೆ, ಜಾತ್ರೆ ಥರನೂ ಇದೆ, ಚೆನ್ನಾಗೂ ಇದೆ. ಈ ಸಿಗ್ನಲಲ್ಲಿ ನಿಂತ್ಕೊಂಡ್ಬಿಟ್ರೆ ಕಣ್ಣು ಹಾಕ್ಬಿಡ್ತಾರೆ ನನಗೆ ಮತ್ತು ನನ್ನ ಗಾಡಿಗೆ. ಅಯ್ಯ ಪಾಪ, ಯಾವುದೋ ಅಕ್ಕ ಎಷ್ಟು ಕುಳ್ಳಕ್ಕವ್ರೆ. ಏನು ಮಾಡೋಕ್ಕಾಗಲ್ಲ ಅವರು, ದೇವರು ಒಂದು ಕೊಟ್ಟರೆ ಒಂದು ಕಿತ್ಕೊಂಡ್ಬಿಟ್ಟಿರ್ತಾನೆ. ಅಟ್ಲೀಸ್ಟ್ ಅವರು ನೋಡಿ ಅಷ್ಟು ಕುಳ್ಳಕ್ಕಿದ್ರು ಕೆಲ್ಸಕ್ಕಾದರೂ ಹೋಗ್ತಾವ್ರೆ. ನೀವೇನು ಮಾಡ್ತೀರಾ ಮನೇಲಿ? ನಾವು ಹೆಂಗೆ ಅಂದರೆ ಎಲ್ಲದಕ್ಕೂ ಎಕ್ಸ್ಕ್ಯೂಸ್. ನಾಳೆ ಮಾಡೋಣ ಬಿಡು, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಬಿಡು. ದಟ್ಸ್ ನಾಟ್ ಅ ಥಿಂಗ್ ಅಟ್ ಆಲ್. ಗುರು ನಾಳೆ ಯಾಕೆ ಮಾಡಬೇಕು, ಇವತ್ತೇ ಮಾಡ್ಬೋದಲ್ಲ. ಆ ಥರ ಕ್ವಶನ್ ಮಾಡ್ಕೊಳ್ಳಿ ನಿಮಗೆ ನೀವೇ. ಆಟೋಮೆಟಿಕ್ ಒಂದು ಸ್ಟೆಪ್ ಅಹೆಡ್ ಇಡ್ತೀರಾ ನಿಮ್ಮ ಜೊತೆ ಇರೋರಿಗಿಂತ. ಸೆಲ್ಫ್ ಟಾಕನ್ನು ಜಾಸ್ತಿ ಇರಬೇಕು ಲೈಫ್ ಒಳಗೆ. ಏನಕ್ಕೆ ಮಾಡಬೇಕು, ಯಾಕೆ, ನಾನು ನಿಮ್ಮನ್ನ ನೀವೇ ಕೇಳ್ಕೊಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಎಲ್ಲದಕ್ಕೂ. ಸೊ ಬನ್ನಿ, ಟೈಮ್ ಆಯಿತು. ಅದೇ ಮಾತಾಡೋಕ್ಕೆ ನಿಂತರೆ ಜಾಸ್ತಿ ಮಾತಾಡ್ಬಿಡ್ತೀನಿ. ಜೀವನದೊಳಗೆ ಏಜ್ ಅನ್ನೋದಕ್ಕಿಂತ ಡ್ಯಾಮೇಜ್ ಜಾಸ್ತಿ ಆಗ್ಬಿಡೈತೆ. ಏಜ್ ಆ್ಯಕ್ಚುಲಿ ಮ್ಯಾಟ್ರ್ ಆಗೋದೇ ಇಲ್ಲ ಲೈಫ್ ಒಳಗೆ, ಟು ಬಿ ಮೆಚ್ಯೂರ್ಡ್ ಎನಫ್ ಆರ್ ಎನಿಥಿಂಗ್ ಲೈಕ್ ದಟ್. ಈ ಡ್ಯಾಮೇಜ್ ಅನ್ನೋದು ಲೆಸನ್ನ ಕಲಿಸ್ಬಿಡುತ್ತೆ, ಪಾಠಗಳನ್ನೇ ಕಲಿಸ್ಬಿಡುತ್ತೆ. ಸೊ ಅದು ನಮ್ಮ ಲೈಫಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಬೀಯಿಂಗ್ 21 ಅಂದಿಷ್ಟು ಮೆಚ್ಯೂರ್ಡ್ ಆಗಿರೋದು ಈಸಿ ಟಾಸ್ಕೇ ಅಲ್ಲ. ಬಿಕಾಸ್ ನೋಡಿ,
ಎಣ್ಣೆ ಸಿಗರೇಟು ಅಡಿಕ್ಷನ್ ಇಲ್ಲ, ಯಾವುದಕ್ಕೂ ಬಿದ್ದಿಲ್ಲ. ಆ್ಯಂಡ್ ಫಾಲಿಂಗ್ ಫಾರ್ ಅ ಡ್ರಗ್ ಅಂದರೆ ಅದು ಬೈಕೇನೆ. ಅದು ಬೈಕಲ್ಲಿ ನೋಡಪ್ಪ, ನೀವು 50 ಲಕ್ಷ ಇದ್ಬಿಟ್ಟು ಏನು ಮಾಡ್ತೀಯ ಅಂದ್ರೂ ಬೈಕೇ ಇಸ್ಕೊಳ್ಳೋದು ನಾನು. ಬಿಕಾಸ್ ಆ ರಿಗ್ರೆಟ್ ಇರಬಾರ್ದು ನನ್ನ ಲೈಫಲ್ಲಿ, ನಾನು ಇದು ಮಾಡಿಲ್ಲ ಅಂತ. ಸಾಯೋ ಅಷ್ಟರಲ್ಲಿ ಎಲ್ಲ ಮಾಡಿಬಿಡ್ಬೇಕು. ಸೊ ಮಾಡೋಣ, ಇನ್ನೂ ಏನೋ ಟೈಮ್ ಆಗಿಲ್ಲ. ವಿ ಡೋಂಟ್ ನೋ ನಾಳೆ ಇರ್ತೀವೋ ಇರಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಬೈಕರ್ಸ್ ಲೈಫ್ ಹೆಂಗೆ ಅಂದರೆ ಸೊಳ್ಳೆ ಥರ. ನಾವೇ ಕರೆಕ್ಟಾಗಿ ಹೋಗ್ತಾಯಿದ್ರು ಯಾವಾಗ ಬಂದು ಯಾರು ಹೊಡ್ಕೊಂಡು ಹೋಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಬೈಕರ್ಸ್ ಲೈಫ್ ಬಂದು ಇಟ್ಸ್ ನಾಟ್ ಲೈಕ್ ಎಕ್ಸ್ಪೆಕ್ಟೆಡ್, ಲೈಕ್ ಅದು ಇದು ನಥಿಂಗ್ ಲೈಕ್ ದಟ್. ಸೊ ಮೈನಾಗಿ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ನಾನು ಕಾಲೇಜ್ ಹತ್ರ ಬಂದೆ, ಹೊಡ್ತೀನಿ, ಟೈಮ್ ಆಗಿಬಿಡೈತೆ ಆಗಲೇ ನನಗೆ. ಮೈನಾಗಿ ಕಾಂಟೆಂಟ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲಿಗೆ ಹೇ ಬ್ರೋ, ಲೈಫಲ್ಲಿ ಒಂದು ಡಿಸಿಷನ್ ಅಂತ ತಗೊಂಡ್ಮೇಲೆ ಡಿಸಿಷನ್ ಆಗೇ ಇರಬೇಕದು. ಹಾಂ ನೋಡಿ ಗಾಯ್ಸ್, ಇವನೇ ಧ್ಯಾನ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆಗೆ ಫೋನ್ ಬಿಟ್ಟು ಮಾತಾಡೋದು ನೋಡಿ, ಯಾರು ಕ್ಲಾಸ್ಗೆ ಹೋಯ್ತಾ ಇಲ್ಲ ಇವತ್ತು.